ಇಲ್ಲ ಸರ್, ಸೌಜನ್ಯ ಕೇಸ್ಗೂ ಇದಕ್ಕೂ ಲಿಂಕ್ ಇಲ್ಲ ನೋಡಿ. ನಮ್ಮ ಥೀಮ್ ಅದಕ್ಕೆ ಸೂಟ್ ಆಗುತ್ತೆ, ಆ ಥೀಮಿಗೆ ಕನೆಕ್ಟ್ ಆಗುತ್ತೆ, ಕಥೆ ಅದೇ ಅಲ್ಲ. ಎಸ್, ನಿರ್ಭಯ ಕೇಸು, ಸೌಜನ್ಯ ಕೇಸು, ಉನ್ನಾವ್ ಕೇಸು. ಸೊ ಧನ್ಯವಾದಗಳು. ಹಾಡಲ್ಲಿ ಎಲ್ಲ ಅದು ಬಳಸ್ಕೊಂಡು ಕಾರ್ತಿಕ್ ಶರ್ಮಾ ಅಂತ ಈ ಸಿನಿಮಾ DOP. ಫಸ್ಟ್ಲಿ ಥ್ಯಾಂಕ್ಸ್ ಟು ಪರಮೇಶ್ ಸರ್. ಆಲ್ಮೋಸ್ಟ್ ಎಲ್ಲ ಅವ್ರ ಕಡೆಯಿಂದನೇ ಲೂಪ್ ಆಗಿದ್ದೀವಿ ನಾವು ಈ ಸಿನಿಮಾಗೆ. ಸೊ ಸ್ಟಾರ್ಟಿಂಗ್ ಲೂಪ್ ಆದಾಗ ನಮ್ಮ ಪವನ್ ಸರ್ ನನಗೆ ಸ್ಟೋರಿ ಹೇಳಿದ್ರು. ಅವ್ರು ಎಷ್ಟು ಬ್ಯೂಟಿಫುಲ್ ನರೇಷನ್ ಇದೆ ಅಂದರೆ ನಾನು ಅವ್ರಿಗೆ ಎವ್ರಿ ಟೈಮ್ ಪ್ರಾಮಿಸ್ ಮಾಡ್ತಿದ್ದೆ, ನೀವು ಒಂದಿನ ಏನೋ ರಜಾ ಗಿಜಾ ಹಾಕಿ ಮನೇಲಿ ಕೂತ್ಕೊಂಡ್ರೆ ನೆಕ್ಸ್ಟ್ ನಾನೇ ಡೈರೆಕ್ಷನ್ ಮಾಡ್ಕೊಂಡ್ಬಿಡ್ತೀನಿ ಸರ್ ಅಂತ. ಸೊ ನರೇಷನ್ ತುಂಬ ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ಆ್ಯಂಡ್ ನಾವು ಸ್ಪಾಟಲ್ಲಿ ಸೆಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಅಜಯ್ ಸರ್ ಹೇಳ್ದಂಗೆ ನಮ್ದೊಂದು ಮೀಡಿಯಂ ವರ್ಗದ ಸಿನಿಮಾ ಅಂತ. ಆ್ಯಕ್ಚುಲಿ ನಾವು ಅದನ್ನೆಲ್ಲೂ ಪ್ರೊಜೆಕ್ಷನ್ ಮಾಡಿ ಶೂಟಿಂಗ್ ಮಾಡೇ ಇಲ್ಲ. ಟು ಬಿ ಫ್ರ್ಯಾಂಕ್, ಆಸ್ ಎ ಟೆಕ್ನಿಷಿಯನ್ ನಂಗೆ ಏನೇನು ಬೇಕೋ ಅದು ಕಮ್ಮಿ ಆದಾಗ ನಂಗೆ ಅನಿಸ್ತಿತ್ತು ಮೀಡಿಯಂ ವರ್ಗದ ಸಿನಿಮಾ ಆಗ್ತಿದೆಯೇನೋ ಅಂತ. ಬಟ್ ಎಲ್ಲೂ ನನಗೆ ಅದು ಯಾವುದೇ ರೀತಿ ಆದಂಥ ಕಮ್ಮಿ ಆಗಿಲ್ಲ. ಮೋರ್ ಓವರ್ ಅವರೊಬ್ಬರು ಹೀರೋ ಅಂತ ನನಗೆ ವೆರಿ ಫಸ್ಟ್ ಫ್ಯೂ ಡೇಸ್ ಅನಿಸ್ತು. ಬಿಟ್ರೆ ಅದಾದ್ಮೇಲೆ ನಾವು ಫ್ರೆಂಡ್ಶಿಪ್ಪಲ್ಲಿ ಇಳಿದ್ಬಿಟ್ವಿ. ನಾನು ಅವರು ಮಾತಾಡ್ಬೇಕಾದ್ರೆ ಆಸ್ ಎ ಟೆಕ್ನಿಷಿಯನ್ ಮಾತಾಡ್ಕೊಂಡು ಇದು ಬೇಕಾ ಅದು ಬೇಕಾ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಮಾತಾಡ್ಕೊಂಡು. ಸೊ ಎಲ್ಲರೂ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರಿಂದ ಮೇ ಬಿ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಹಾಡು ಮತ್ತು ಟೀಸರ್ಗೆ ಒಂದು ಥೀಮ್ ಇತ್ತು, ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೆ. ಮೊದಲನೇದಾಗಿ ನಾನು ಅಜಯ್ ಸರ್ಗೆ ಆ್ಯಂಡ್ ಡೈರೆಕ್ಟರ್ ಪವನ್ ಭಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಬ್ಬರಿಂದನೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ಕೂತಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿಂದ ಟಿ ವಿಲಿ ಥಿಯೇಟ್ರಲ್ಲಿ ಎಲ್ಲ ನೋಡಿರೋ ದೊಡ್ಡವರೆಲ್ಲ ಲೆಜೆಂಡ್ಸ್ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಖುಷಿ. ಆ್ಯಕ್ಚುಲಿ ಅಷ್ಟೇ ಸಾಕು ನನಗೆ, ಅದೇ ತುಂಬ ಖುಷಿ ಆಗ್ತಿದೆ. ಸೊ ಶ್ರೀ ಸರು, ಕಾರ್ತಿಕ್ ಸರು, ಆಮೇಲೆ ಅರ್ಚನಾ ಮ್ಯಾಮ್, ಹೇಮಂತ್ ಆ್ಯಂಡ್ ರಾಜ್ಞಾ, ಸೊ ವರ್ಣ ಸರ್, ಬೆಳವಾಡಿ ಸರ್, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಾಂಗ್ಸು ಆ್ಯಕ್ಚುಲಿ ಯೂಶ್ವಲಿ ಏನಾಗುತ್ತೆ ಮ್ಯೂಸಿಕ್ ಮಾಡುವಾಗ, ಅಂದರೆ ನಾನು ತುಂಬ ಸಿನಿಮಾಗಳಿಗೇನು ಮ್ಯೂಸಿಕ್ ಮಾಡಿಲ್ಲ, ಬಟ್ ಮಾಡಿರೋ ಅನುಭವದಲ್ಲಿ ಏನು ಅಂದರೆ ಇವಾಗ ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾನೆ, ಅವಾಗ ಒಂದು ಸಾಂಗು ಅಂತ ಸಾಧಾರಣವಾಗಿ ಹೇಳ್ತಾರೆ. ಹೀರೋಯಿನ್ನ ಫಸ್ಟ್ ಟೈಮ್ ನೋಡ್ತಾರೆ, ಬಟ್ ನಾವು ಆ ಸಿಚುವೇಶನ್ನ 150ನೇ ಸಲ ಕೇಳಿರ್ತೀವಿ. ಸೊ ಹಂಗಾಗಿಲ್ಲ ಇಲ್ಲಿ. ಯಾಕೆ ಅಂದರೆ ದ ಸ್ಕ್ರಿಪ್ಟ್ ವಾಸ್ ಗೆಟಿಂಗ್ ರೆಡಿ ಅಟ್ ಹೋಮ್. ನನ್ನ ಅಣ್ಣ ಪವನ್ ಸೊ ರೆಡಿ ಆಗ್ತಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟ್ರು, ಸೊ ಪ್ರತಿಯೊಂದು ಸೀನು, ಸೊ ಅದು ಪ್ರತಿಯೊಂದು ನನಗೆ ಗೊತ್ತಿದ್ದರಿಂದ ಸೊ ಟ್ಯೂನು ತುಂಬ ಆರ್ಗ್ಯಾನಿಕ್ ಆಗಿ ಬರ್ತಿತ್ತು. ಇವಾಗ ಈ ಸಿಚುವೇಶನಿಗೆ ಒಂದು ಟ್ಯೂನ್ ಮಾಡಬೇಕು ಅನ್ನೋ ಪ್ರೆಷರ್ ಇರಲಿಲ್ಲ. ಸೊ ರೈಟಿಂಗ್ ಜೊತೆನೇ ಮ್ಯೂಸಿಕ್ಕು ಆದಾಗ, ಸೊ ಎಲ್ಲ ವಿಷಯಗಳು ರೈಟಿಂಗ್ ಜೊತೆ ಅಸೋಸಿಯೇಟ್ ಆದಾಗ ಯಾವುದೇ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದು ಡೆಫಿನೆಟ್ಲಿ ಇದರಲ್ಲಿ ಆಗಿದೆ. ಸೊ ನೀವೆಲ್ಲರೂ ಸಿನಿಮಾ ರಿಲೀಸ್ ಆದಾಗ ನೋಡ್ತೀರಾ. ಯೂಶ್ವಲಿ ಸಿನಿಮಾ ನೋಡುವಾಗ ಫಸ್ಟ್ ಒಂದು 5-10 ಮಿನಿಟ್ಸಲ್ಲೇ ಗೊತ್ತಾಗುತ್ತೆ, ಅಂದರೆ ಮಾಡೋರು ಈ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡು ಮಾಡಿದಾರಾ ಇಲ್ವಾ ಅಂತ. ಸೊ ಇದರಲ್ಲಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ, ಆ ಸೀರಿಯಸ್ನೆಸ್ ನಿಮಗೆ ದಾಟುತ್ತೆ. ಇದು ಮೀಡಿಯಮ್ ಸಿನಿಮಾನ, ಹೈ ಸಿನಿಮಾನ, ಅಥವಾ ಅದೇನೋ ನನಗೆ ಗೊತ್ತಿಲ್ಲ, ಬಟ್ ಪ್ರಾಮಾಣಿಕವಾದ ಸಿನಿಮಾ. ಆ ಪ್ರಾಮಾಣಿಕತೆ ಡೆಫಿನೆಟ್ಲಿ ನಿಮಗೂ ದಾಟುತ್ತೆ. ಸೊ ಸಿನಿಮಾದು ಕಾನ್ಸೆಪ್ಟ್ ಕೂಡ ತುಂಬ ರಿಲೆವೆಂಟ್ ಇದೆ ಸೊಸೈಟಿಗೆ. ಏನಂದರೆ ಬೆಳಿಗ್ಗೆ ಟಿಫಿನ್ ಟೈಮಿಗೆ ಹಸುವಾದಾಗ ಕರೆಕ್ಟಾಗಿ ಒಂದು ಇಡ್ಲಿ ಸಿಕ್ಬಿಡ್ಬೇಕು. ಆ್ಯಕ್ಚುಲಿ ಹಸುವಾಗಿ ಹೊಟ್ಟೆ ಹಾಳಾಗಿ ಹೋಗಿ ಗ್ಯಾಸ್ಟ್ರಿಕ್ ಆಗಿ ಮಧ್ಯಾಹ್ನ ವೆಜ್ ಪುಲಾವ್ ಕೊಟ್ಟರು ವೇಸ್ಟೆ. ಸೊ ಅವಾಗ ಸಿಕ್ಕಿದಾದ್ರ ಬೆಲೆ ನಮಗೆ ಗೊತ್ತಾಗಲ್ಲ. ಸೊ ಅದೇ ಥರ ಜಸ್ಟಿಸು ಕೂಡ. ಸೊ ಆ ಥರ ಒಂದು ಒಳ್ಳೆ ರಿಲೆವೆಂಟ್ ಕಾನ್ಸೆಪ್ಟ್ ಇದೆ. ಬೀನ್ ಥ್ರೂ So it's a very relevant topic. So I'm very fortunate to be part of this beautiful team. Thank you. Thanks a lot. ಇನ್ನೊಂದು ಸಾರಿ, ನನ್ನ ತಮ್ಮ ಅಂತ ಹೇಳಬಾರ್ದು, ಬಟ್ ಸೊ ಆಗ ಅಜಯ್ ಸರ್ ಕರೆದು ಹೇಳಿದ್ರು, ಇಲ್ಲೊಂದು ಸಣ್ಣ ಸಾಂಗ್ ಬಂದರೆ, ಫುಲ್ ಫ್ಲೆಕ್ಸ್ ಸಾಂಗ್ ಅಲ್ಲ, ಸಣ್ಣ ಸಾಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಪವನ್ ಅಂತ. ಅಂದರೆ ಕಂಪ್ಲೀಟ್ಲಿ ಅಜಯ್ ಸರ್ ಐಡಿಯಾ ಅದು. ಬಟ್ ಆವಾಗಲೇ ಹುಟ್ಟಿದ್ದು, ಸ್ಕ್ರಿಪ್ಟಲ್ಲೂ ಇರಲಿಲ್ಲ, ಆಮೇಲೂ ಇರಲಿಲ್ಲ, ಮುಂಚೆ ಇರಲಿಲ್ಲ. ಸೊ ಆಗ ಅದಕ್ಕೆ ಥೀಮು ಅಜಯ್ ಸರ್ ಕೊಟ್ಬಿಟ್ಟು ಫಸ್ಟ್ ಲೈನ್ ಅವ್ರದ್ದು ಅದು ಬರುತ್ತೆ ಸಾಂಗ್ ಬಂದಾಗ, ನೀವೆಲ್ಲರೂ ಕೇಳಿ. ಈ ಐಡಿಯಾದಲ್ಲಿ ಹೋಗಿ ನೀವು ಲಿರಿಕ್ಸಲ್ಲಿ ಪ್ರವೀಣ್ಗೆ ಆಗುತ್ತಾ ಕೇಳಿ. ರಾತ್ರಿ 9 ಗಂಟೆಗೆ ಹೇಳಿದ್ದು ನಾವು, ಬೆಳಿಗ್ಗೆ 5 ಗಂಟೆಗೆ ಟ್ಯೂನ್ ರೆಡಿ ಇತ್ತು. ಆ್ಯಂಡ್ ಆ ಲಿರಿಕ್ಕು ದೇವ್ರದಿಂದ ಹಾಗೆ ಕೂತ್ಕೊಳ್ತಾ ಹೋಯ್ತು. ಸೊ ಈ ರೀತಿ ನಾನು ಟೀಮ್ ವರ್ಕ್ ಯಾಕೆ ಹೇಳ್ತೀನಿ ಅಂದರೆ, ಆನ್ ಸೆಟ್ಸ್, ಆಫ್ ಸೆಟ್ಸ್ ಎಲ್ಲ ಕಡೆ ಕೆಲಸ ಮಾಡಿದ್ದೀವಿ ನಾವು. ಸೊ ದಟ್ ವಾಸ್ ಎನ್ ಇನ್ಸಿಡೆಂಟ್ ಐ ವಾಂಟೆಡ್ ಟು ಶೇರ್. ಇಲ್ಲ ಮೇಡಮ್, ಡಿಸ್ಟ್ರಾಕ್ಷನ್ ಆಗಲ್ಲ ನಿಮಗೆ, ನೀವು ಸಿನಿಮಾ ನೋಡಿ. ಅಲ್ಲ ಇನ್ನೊಂದು
ಸೊ ಫಸ್ಟ್ ಆಫ್ ಆಲ್ ಅಜಯ್ ಸರ್ ಥ್ಯಾಂಕ್ ಯು. ಇದು ನನ್ನ ಆ್ಯಕ್ಚುಲಿ 9ನೇ ಸಿನಿಮಾ ಮ್ಯೂಸಿಕ್ ಕಂಪೋಸರ್ ಆಗಿ, ಬಟ್ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಆ್ಯಕ್ಚುಲಿ. ಸೊ ನನಗೆ ಆ್ಯಕ್ಚುಲಿ ನನಗೆ 3 ಲೆವೆಲ್ ಪ್ರೆಷರ್ ಆಯ್ತು ಈ ಸಿನಿಮಾ ಸಿಕ್ಕಿದಾಗ. ಫಸ್ಟು ನಾನು ಜಿಮ್ಮಲ್ಲಿದ್ದೆ, ಅಜಯ್ ಸರ್ ಕಾಲ್ ಮಾಡಿದ್ರು ಫ್ರೀ ಇದ್ರೆ ಬನ್ನಿ ಅಂತ. ಸೊ ನಾನು ಬನ್ನೇರ್ಘಟ್ಟ ರೋಡಲ್ಲಿ ಇರೋದು, ರೋಡಲ್ಲ ಐ ಮೀನ್ ಸೊ ನಾನು ಅಲ್ಲಿಂದ ಸರ್ ಆಫೀಸಿಗೆ ಹೋಗೋಕ್ಕೆ ಸುಮಾರು 1.5 ಗಂಟೆ. ತಲೆಯಲ್ಲಿ ಬರೀ ಯುದ್ಧಕಾಂಡ, ಮ್ಯೂಸಿಕ್ ಹಿಂಗೆ. ಫಸ್ಟ್ ಪ್ರೆಷರ್ ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇತ್ತು. ನೆಕ್ಸ್ಟ್ ಸರ್ ಆಫೀಸ್ಗೆ ಹೋಗಿ ಕೂತ್ಕೊಂಡು ಕೂಡಲೇ ಸರ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದರು. ಆ್ಯಂಡ್ ಬರೀ ಕ್ಲೈಮ್ಯಾಕ್ಸ್ ತೋರಿಸ್ತೀನಿ ನೋಡಿ ಅಂತ ಒಂದು 10 ಮಿನಿಟ್ಸ್ ತೋರಿಸಿದ್ರು. ಆ್ಯಂಡ್ ವಿತೌಟ್ ಮ್ಯೂಸಿಕ್ ನನಗೆ ಲಿಟ್ರಲಿ ಅಳು ಬಂತು ನೋಡಿದಾಗ. ಸೊ ಅಲ್ಲಿ ಪ್ರೆಷರ್ ಡಬಲ್ ಆಯಿತು, ಈ ಲೆವೆಲ್ಗೆ ಮ್ಯೂಸಿಕ್ ಮಾಡಬೇಕು ಅಂತ. ಸೊ ದಟ್ ವಾಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪ್ರೆಷರ್. ಮೂರನೇದೇನಾಯಿತು, ಹಿಂಗಿದೆ ಅಂದರು, ನನಗೇನು ಹೇಳಬೇಕು ಗೊತ್ತಾಯಿಲ್ಲ ಸರ್, ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂತ. ಆ್ಯಂಡ್ ಸ್ಟಾರ್ ಕಾಸ್ಟ್ ಎಲ್ಲ ನೋಡಿ ಅಫ್ಕೋರ್ಸ್ ಪ್ರವೀಣ್ ಅವ್ರು ಹೇಳ್ದಂಗೆ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ, ಚಿಕ್ಕಲಿಂದೆಲ್ಲ ನೋಡಿ ಬೆಳೆದು ಆ್ಯಂಡ್ ಟು ವರ್ಕ್ ವಿತ್ ದೆಮ್ ಅಂತ. ನೆಕ್ಸ್ಟ್ ಪ್ರೆಷರ್, ಹೈಯೆಸ್ಟ್ ಪ್ರೆಷರ್ ಯಾವಾಗ ಬಂದಿದ್ದು ಅಂದರೆ, ನಾನು ಕೂತ್ಕೋತೀನಿ ಕಂಪೋಸ್ ಮಾಡೋದು ನಿಮ್ಮ ಹಿಂದೆ, ಓಕೆ ಅಲ್ವಾ ಅಂದರು ಅಜಯ್ ಸರು. ಸೊ ಫಸ್ಟ್ ಆಫ್ ಆಲ್ ಹಾಗೆ ಕಂಪೋಸ್ ಮಾಡೋದೇ ಸ್ವಲ್ಪ ಪ್ರೆಷರ್, ಅದರಲ್ಲಿ ಸರ್ ಬೇರೆ ಜೊತೆ ಕೂತ್ಕೊಂತೀನಂದ್ರೆ ಅಂತ. ಬಟ್ ದ ಟರ್ನ್ ಔಟ್ ಟು ಬಿ ಅ ಬೂನ್, ಬಿಕಾಸ್ ಸರ್ಗೆ ಎಷ್ಟು ಕ್ಲಿಯರಾಗಿ ಎಲ್ಲ ಏನು ಬೇಕು ಅಂತ ಗೊತ್ತಿತ್ತು ಅಂದರೆ, ನೀವು ಮೂವಿ ಮ್ಯೂಸಿಕ್ನ ಡೀಟೇಲಾಗಿ ಅಬ್ಸರ್ವ್ ಮಾಡಿದರೆ ಆ ಮೂವಿಲಿ ಒಂದೊಂದು ಮೂಮೆಂಟ್ಗೆ ಅವ್ರು ಅಬ್ಸರ್ವ್ ಮಾಡಿರೋದು. ಐ ಮೀನ್ ಆಸ್ ಎ ಕಂಪೋಸರ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಹೇಮಂತ್ ಇದು ಇಲ್ಲಿಗೆ ಎಂಡ್ ಆಗಬೇಕು ಅಂತ. ನಾನು ಸರ್ ಅದು ಅಪ್ರಾಪ್ಟ್ ಆಗಲ್ವಾ ಅಂದರೆ ಜಸ್ಟ್ ಆ ಸೀನ್ ನೋಡಿ ಅಂತ ಹೇಳೋರು. ಸೊ ಅವ್ರದ್ದೊಂದು ಹ್ಯಾಂಡ್ ಮೂಮೆಂಟಿಗೆ ಕೂಡ ಹಿ ವಾಸ್ ಸೋ ಪರ್ಟಿಕ್ಯುಲರ್. ಸರ್ ಹೇಳಿದ್ರು ಆವಾಗಲೇ ಎಷ್ಟು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಡ್ರೆಸ್ ಸೆಲೆಕ್ಷನ್ಗೆ ಹೋಗ್ತಿದ್ರು ಅಂತ. ಸೇಮ್ ವೇ ಮ್ಯೂಸಿಕಲಿ ಕೂಡ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು. ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ, ಜನರಲಿ ಇವಾಗ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾರೆ ಮ್ಯೂಸಿಕಲಿ ಹೆಂಗೆ ಎಲಿವೇಟ್ ಮಾಡ್ಬೇಕು ಸೀನ್ನ ಅಂದರೆ ಅಂತ. ಬಟ್ ಈ ಮೂವಿಲಿ ಅದು ಅವಶ್ಯಕತೆನೇ ಇರಲಿಲ್ಲ, ಬಿಕಾಸ್ ನಾನು ಮ್ಯೂಟಲ್ಲಿ ನೋಡಿದಾಗ್ಲೇ ಟಿಯರ್ಸ್ ಬಂತು. ಅಂದರೆ ದ ಮೂವಿ ಹ್ಯಾಸ್ ಎ ಪವರ್. ಆ್ಯಂಡ್ ಇನ್ನೊಂದು ವಿಚಾರ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಹೌ ಹಂಬಲ್ ಅಂತ. ನಮ್ಮ ಮನೆಗೆ ಡೈಲಿ ಬರೋರು ಅಲ್ಲಿಂದ ಅವರು ಬಂದು ಅವರೇನೆ ನನಗೆ ರಿಮೈಂಡ್ ಮಾಡೋರು, ಹೇಮಂತ್ 7:00 ಆಯಿತು ಸಂಜೆ, ನೀವು ಜಿಮ್ಮಿಗೆ ಹೋಗ್ಬಿಡಿ ಸಾಕು ಇವತ್ತು ಅಂತ. ಆ್ಯಂಡ್ ಅವರೇ ಕಾಫಿ ಮಾಡಿ, ಅವರೇ ತಟ್ಟೆ ಲೋಟ ತೊಳೆದು ಅವರೇ ಇಡೋರು. ಆ್ಯಂಡ್ ಇನ್ನೊಂದು ದುಡ್ಡಿನ ವಿಚಾರ ಹೇಳಕ್ಕೆ ಇಷ್ಟಪಟ್ಟೆ ಬರ್ತೀನಿ, ಬಿಕಾಸ್ ಅವಾಗಲೇ ಬಂತು, ಸರ್ ಕೇಳಿದ್ರು ಕ್ವಶನ್. ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಾವು DTS ಐ ಮೀನ್ 7.1 ಮಿಕ್ಸ್ ಎಲ್ಲ ಮುಗಿಸ್ತಾ ಇದ್ವಿ. ಹೊರಗಡೆ ಬಂದಾಗ ಒಂದು ಟೀ ಕುಡ್ಕೊಂಡು ಬಂದ್ವಿ. ನಾನು ಅಜಯ್ ಸರ್ ಎಲ್ಲ ನಿಂತಿದ್ವಿ. ಸರ್ ಹೆಂಗಾದ್ರೂ ಇದೊಂದು ಸೂಪರ್ ಹಿಂಗಿಂಗ್ ಆಗಬೇಕು ಅಂತೆಲ್ಲ ಅಂದಾಗ ಸರ್ ನನಗೆ ಹೇಳಿದ ಒಂದೇ ಮಾತು, ಹೇಮಂತ್ ಇದು ನಾನು ಸೆಟ್ಲ್ ಆಗಕ್ಕೆ ಮಾಡ್ತಿರೋದಲ್ಲ, ಇದರಿಂದ ಸುಮಾರು ಜನ ಸೆಟ್ಲ್ ಆಗಬೇಕು, ನನ್ನ ತಲೆಯಲ್ಲಿ ಅವ್ರು ಇದ್ದಾರೆ, ಅವ್ರಿಗೋಸ್ಕರ ಇದು ಮಾಡಿರೋದು ಅಂತ. ಆ್ಯಂಡ್ ಸಿನ್ಸ್ ಡೇ 1 ಹಿ ಹ್ಯಾಸ್ ಬೀನ್ ದ ಸೇಮ್ ಗೈ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಇಲ್ಲ ನಮಸ್ಕಾರ. ಆಸ್ ಯೂಶುವಲ್ ಪ್ರೊಡ್ಯೂಸರ್ ಜೇಬ್ ಖಾಲಿ ಆದಾಗಲೇ ಎಡಿಟರ್ ಕೆಲಸ ಮಾಡೋದು. ಬಟ್ ಈ ಪ್ರೊಡಕ್ಷನ್ ಅಲ್ಲ, ಇನ್ ಜನರಲ್ ಪ್ರೊಡ್ಯೂಸರ್ ಜಾಬಲ್ಲಿ ದುಡ್ಡು ಇಲ್ದಿದ್ದಾಗ ಎಡಿಟರ್ ಹತ್ರ ಕೆಲಸ ಬರುತ್ತೆ, ಮಾಡ್ಕೊಬಿಡಿ ಏನೋ. ಬಟ್ ಈ ಸಿನಿಮಾದಲ್ಲಿ ನನ್ನ ಹೆಸರು ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ಕಾಣಿಸುತ್ತೆ, ನನ್ನ ಕೆಲಸ ಏನೂ ಕಾಣಿಸೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಒಂದು ಸಿನಿಮಾ ನೀವು ಕಥೆ ಒಳಗಡೆ ಅದು ಎಳ್ಕೊಂಡು ಹೋಯ್ತು ಅಂತಂದರೆ ಯು ಡೋಂಟ್ ನೋಟಿಸ್ ಅ ಕಟ್. ಇಫ್ ಯು ಡೋಂಟ್ ನೋಟಿಸ್ ಅ ಕಟ್, ದಟ್ ಮೀನ್ಸ್ ಯು ಆರ್ ಇನ್ ಟು ದ ಫಿಲ್ಮ್. ಸೊ ಐ ಹೋಪ್ ನೋಬಡಿ ವಿಲ್ ನೋಟಿಸ್ ಮೈ ಕಟ್ಸ್. ಯಾಕೆ ಅಂತಂದರೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ನೋಡಿ ಬಂದಿದೆ, ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ. ಯಾಕೆಂದರೆ ಈ ಸಿನಿಮಾ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಬರೀ ಟೈಟಲ್ ಕಾರ್ಡಲ್ಲಿ ನನ್ನ ಹೆಸರು ನೋಡಿ, ಮಿಕ್ಕಿದ್ದೆಲ್ಲ ಸಿನಿಮಾ ನೋಡಿ. ಯಾಕೆಂದರೆ ನಿಮಗೆ ಪ್ರಪಂಚದಲ್ಲಿ ಏಕೈಕ ಎಡಿಟರ್ ಸಿಗಕ್ಕೆ ಸಾಧ್ಯ 2 ವರ್ಷ ಸತತವಾಗಿ 2 ವರ್ಷ ಬೇರೆ ಎಲ್ಲೂ ಹೋಗದೆ ಅಲ್ಲೇ ಕೂತ್ಕೊಂಡು ಒಂದು ದಿನಾನು ನನ್ನ ಸಂಭಾವನೆ ಇಷ್ಟು, ನನಗೆ ಎಷ್ಟು ಕೊಡಿ, ಎಷ್ಟು ದಿನ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೇಳದೆ ಇರ್ತಕ್ಕಂಥ ಪ್ರಪಂಚದಲ್ಲಿ ಮೋಸ್ಟ್ಲಿ ಏಕೈಕ ಎಡಿಟರ್ ಯಾರಾದರೂ ಇರ್ತಾರೆ ಅಂದರೆ ಅದು ಶ್ರೀ ಕ್ರೇಜಿ ಮೈಂಡ್ಸ್ ಮಾತ್ರ. ನಾನು ಪ್ರೊಡ್ಯೂಸರ್ ಆಫೀಸಲ್ಲಿ ಇರ್ತಾರೋ ಇಲ್ಲೋ, ಡೈರೆಕ್ಟರ್ ಆಫೀಸಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಆಫೀಸಿಗೆ ಬಂದರೆ ಶ್ರೀ ಕೂತ್ಕೊಂಡಿರ್ತಾರೆ, ಸಿನಿಮಾ ನೋಡ್ತಾರೆ, ಇನ್ನೂ ಏನು ಮಾಡ್ಬೋದು ಅಂತ ಕೂತ್ಕೊಂಡ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಗಿತಾ ಇಲ್ಲ. ನನಗೆ ಮುಗಿತಾ ಇಲ್ಲ, ಬಟ್ ದುಡ್ಡು ಖಾಲಿ ಆಗಿರೋದ್ರಿಂದ ಮುಗಿದಿದೆ, ಅವ್ರಿಗೆ ಮುಗಿತಾ ಇಲ್ಲ.
ಸಚ್ ಎ ಪ್ಯಾಷನೇಟ್. ನಾನು ಎಲ್ರಿಗೂ ವಿಶೇಷವಾಗಿ ಥ್ಯಾಂಕ್ಸ್ ಅಂದರೆ ಅವ್ರವ್ರದ್ದೇ ಆದಂಥ ಒಂದು ವಿಶೇಷ ಗುಣಗಳಿದ್ದಾಗ ನಾನು ಹೊಗಳ್ಬೇಕಂದ್ರೆ ಟೈಮ್ ಸಾಕಾಗಲ್ಲ. ಬಟ್ ಪ್ರತಿದಿನ ಒಂದು ಮುಖ ನಾನು ಮಿರರಲ್ಲಿ ಕನ್ನಡಿನಲ್ಲಿ ನನ್ನ ಮುಖ ಹೆಂಗೆ ಕಾಣಿಸುತ್ತೆ ಅದು ನೋಡೋದಂದರೆ ಶ್ರೀ ಕ್ರೇಜಿ ಮೈಂಡ್ಸ್ ಅವ್ರದ್ದು ಮಾತ್ರ. ಹಾಗಾಗಿ ಕ್ಷಮೆ ಇರಲಿ, ಅವತ್ತು ಸ್ಟೇ ಅಂದರೆ ಎಲ್ರೂ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳಿದೆ ಶ್ರೀ ಹೆಂಗೆ ಅಂದರೆ ಅದೇ ನಾನು ಹೇಳಿದ್ನಲ್ಲ ಕನ್ನಡಿನಲ್ಲಿ ಮುಖ ನೋಡ್ಕೊಂಡು ನಾನೇ ಇದ್ದೀನಲ್ಲ ಅಂತ ಅನ್ಕೊಂಡು ಬರ್ತೋಗ್ಬಿಟ್ಟೆ, ಸಾರಿ. ಯಾಕಂದ್ರೆ ಇಲ್ಲಿ ಇಲ್ಲೂ ಅಷ್ಟೇ ಫುಟೇಜ್ ಜಾಸ್ತಿ ಆಯ್ತು, ಅದಕ್ಕೆ ಥಾಟ್ ಲೆಟ್ ಮೀ ಟ್ರಿಮ್ ಇಟ್, ನನ್ನ ಮಾತುಗಳನ್ನು ಟ್ರಿಮ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಬಟ್ ಇಲ್ಲಿ ಇಷ್ಟು ನೋಡಿದ್ದು ನೀವು ನೋಡ್ದಿರಂಗೆ ಇರಕ್ಕಾಗಲ್ಲ, ಎಲ್ಲ ಕೇಳಿಸ್ಕೊಂಡಿದ್ದೀರಾ, ನೋಡಿದ್ದೀರಾ. ಅದೇ ರೀತಿ ಸಿನಿಮಾ ನೋಡಿ ನನ್ನ ಟೈಟಲ್ ಕಾರ್ಡು ನನ್ನ ಹೆಸರು ನೋಡಿ. ನಿಮ್ಗೆ ವಿಶೇಷ ಹೇಳ್ತೀನಿ, ಇವತ್ತು ಬಗ್ಗೆ ನಾನು ಕೇಳಿದೆ ಹೇಗೆ ಬಂದಿದೆ ಅಂತ ಕೇಳಿದೆ. ಸೂಪರ್ ಬಂದು ನನಗೆ ಗುಟ್ಟಾಗಿ ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅಂದರೆ ನಿಜ ಇದೆ ಅಂತ. ಅವರು ನಿಮ್ಗೆ ನನಗೆ ಪ್ರೈವೇಟಾಗಿ ಹೇಳಿದ್ದು ಇದನ್ನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.